ನಮಸ್ಕಾರ ಸ್ನೇಹಿತರೆ. ಒಂದು ಊರಿನ ಸಾವಿರಾರು ಮಕ್ಕಳ ಪ್ರಾಣ ಉಳಿಸಲು -50 ಡಿಗ್ರಿ ಚಳಿಯಲ್ಲಿ ಭೀಕರ ಹಿಮಪಾತದ ನಡುವೆ ಯಾರಾದರೂ 1000 ಕಿಲೋಮೀಟರ್ ಪ್ರಯಾಣ ಮಾಡಬಲ್ಲರಾ? ಅದು ಕೂಡ ಯಾವುದೇ ವಾಹನವಿಲ್ಲದೆ. ಕೇಳಲು ಅಸಾಧ್ಯ ಎನಿಸಿದರೂ ಇದು 1925ರಲ್ಲಿ ಅಲಾಸ್ಕಾದಲ್ಲಿ ನಡೆದ ಒಂದು ಅದ್ಭುತ ನೈಜ ಕತೆ. ಇಂದು ನಾವು ಸಾವಿನ ದವಡೆಯಿಂದ ಒಂದು ಇಡೀ ನಗರವನ್ನು ಕಾಪಾಡಿದ ನಾಯಿಗಳ ಮತ್ತು ಅವುಗಳ ಮಾಲೀಕನ ಶೌರ್ಯದ ಕತೆ ಹೇಳಲಿದ್ದೇವೆ. 1926ರ ಚಳಿಗಾಲ. ಅಲಾಸ್ಕಾದ ನೋಮ್ ಎಂಬ ಸಣ್ಣ ನಗರದಲ್ಲಿ ಭಯಾನಕ ಡಿಫ್ತೀರಿಯಾ ಎಂಬ ಸಾಂಕ್ರಾಮಿಕ ರೋಗ ಹರಡಿತು. ಅಲ್ಲಿನ ಮಕ್ಕಳು ಒಬ್ಬೊಬ್ಬರಾಗಿ ಸಾಯುತ್ತಿದ್ದರು. ಅವರನ್ನು ಉಳಿಸಲು ಬೇಕಿದ್ದ ಔಷಧಿ 1000 ಕಿಲೋಮೀಟರ್ ದೂರವಿರುವ ಆಂಕರೋಜ್ ಎಂಬ ನಗರದಲ್ಲಿತ್ತು. ಆದರೆ ಅಷ್ಟು ದೊಡ್ಡ ಹಿಮಪಾತದಲ್ಲಿ ವಿಮಾನವನ್ನು ಹಾರಿಸಲು ಸಾಧ್ಯವಿರಲಿಲ್ಲ. ಹಡಗುಗಳು ಬರಲು ದಾರಿ ಇರಲಿಲ್ಲ. ನಗರವೇ ಮೃತ್ಯುಕೂಪವಾಗಿತ್ತು. ಕೊನೆಗೆ ಸರ್ಕಾರ ಒಂದು ನಿರ್ಧಾರ ಮಾಡಿತು. ಸ್ಲೆಡ್ ಡಾಗ್ಸ್ ಅಥವಾ ಹಿಮಗಾಡಿ ಎಳೆಯುವ ನಾಯಿಗಳ ಮೂಲಕ ಔಷಧಿಯನ್ನು ತರಿಸುವುದು. 20 ಜನ ಚಾಲಕರು ಮತ್ತು 150 ನಾಯಿಗಳು ಸೇರಿ ಒಂದು ರಿಲೇ ರೇಸ್ ಆರಂಭಿಸಿದರು. ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಲಿಯೋನಾರ್ಡ್ ಸೆಪ್ಪಾಲ ಮತ್ತು ಅವರ ನಾಯಿ ಟೋಗೋ. ಸಮುದ್ರದ ಮೇಲೆ ಹೆಪ್ಪುಗಟ್ಟಿದ ತೆಳುವಾದ ಮಂಜಿನ ಮೇಲೆ -60 ಡಿಗ್ರಿ ಚಳಿಯಲ್ಲಿ ಟೋಗೋ ತನ್ನ ತಂಡವನ್ನು ಮುನ್ನಡೆಸಿತು. ಒಂದು ಸಣ್ಣ ತಪ್ಪು ಸಂಭವಿಸಿದರೂ ಎಲ್ಲರೂ ಸಮುದ್ರದ ಪಾಲಾಗುತ್ತಿದ್ದರು. ಆದರೆ ಟೋಗೋ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಅತಿ ವೇಗವಾಗಿ ಅತಿ ಅಪಾಯಕಾರಿ ಹಾದಿಯಲ್ಲಿ ಔಷಧಿಯನ್ನು ಸಾಗಿಸಿತು. ಕೊನೆಯ ಹಂತದಲ್ಲಿ ಬಾಲ್ಟೋ ಎಂಬ ಮತ್ತೊಂದು ನಾಯಿ ಈ ಔಷಧಿಯನ್ನು ನಗರಕ್ಕೆ ತಲುಪಿಸಿತು. ಕೇವಲ 5 ದಿನಗಳಲ್ಲಿ ಈ ನಾಯಿಗಳ ತಂಡ 1000 ಕಿಲೋಮೀಟರ್ ಕ್ರಮಿಸಿ ನೋಮ್ ನಗರದ ಸಾವಿರಾರು ಮಕ್ಕಳ ಪ್ರಾಣ ಉಳಿಸಿದವು. ಜಗತ್ತಿನ ಇತಿಹಾಸದಲ್ಲೇ ಇದೊಂದು ಅತಿದೊಡ್ಡ ರಕ್ಷಣಾ ಕಾರ್ಯಾಚರಣೆ. ಆದರೆ ಒಂದು ಬೇಸರದ ಸಂಗತಿ ಎಂದರೆ ಇಡೀ ಜಗತ್ತು ಬಾಲ್ಟೋ ಎಂಬ ನಾಯಿಯನ್ನು ಮಾತ್ರ ನೆನಪಿಟ್ಟುಕೊಂಡಿತು. ಆದರೆ ನಿಜವಾದ ಕಠಿಣ ಹಾದಿಯನ್ನು ಕ್ರಮಿಸಿದ್ದು 12 ವರ್ಷದ ವೃದ್ಧ ನಾಯಿ ಟೋಗೋ. ಇಂದು ನಾವು ಆ 2 ಮೂಕ ಪ್ರಾಣಿಗಳ ತ್ಯಾಗವನ್ನು ಸ್ಮರಿಸಲೇಬೇಕು. ಸ್ನೇಹಿತರೆ, ಈ ಕತೆ ನಮಗೆ ಕಲಿಸುವುದು ಏನೆಂದರೆ ನಾಯಕತ್ವ ಎಂದರೆ ಕೇವಲ ಮುಂದೆ ಇರುವುದಲ್ಲ, ಕಷ್ಟದ ಸಮಯದಲ್ಲಿ ಜವಾಬ್ದಾರಿ ಹೊತ್ತು ಸಾಹಸ ಮಾಡುವುದು. ಈ ಮೂಕ ಪ್ರಾಣಿಗಳ ನಿಷ್ಠೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಇಂತಹ ಅಪರೂಪದ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.